ಒಂದು ದೇವಸ್ಥಾನ, ಅದರಲ್ಲಿ ಒಬ್ಬ ಭಕ್ತ ಅರ್ಚಾ ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ತಕ್ಷಣವೇ ಒಬ್ಬ ವ್ಯಕ್ತಿ ಬಂದು ಕೇಳ್ತಾರೆ, ಈ ಮೂರ್ತಿ ಲೋಹದ್ದೋ, ಕಲ್ಲಿನದ್ದೋ ಅಥವಾ ಹಿತ್ತಾಳೆಯದ್ದೋ ಅಂತ. ಆಗ ಪೂಜೆ ಮಾಡ್ತಿದ್ದ ಭಕ್ತನಿಗೆ ಸ್ವಲ್ಪ ಕೋಪ ಬರುತ್ತೆ. ಅವರು ತಕ್ಷಣವೇ ಕೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ, ಅವರನ್ನು ಎಷ್ಟು kg ಮೂಳೆ, ಮಾಂಸ, ಮಲಮೂತ್ರಗಳಿಂದ ಮಾಡಿದ್ದೀರಾ ಅಂತ. ಆಗ ಆ ವ್ಯಕ್ತಿ ಸ್ವಲ್ಪ ಶಾಕ್ ಆಗಿ ಕೇಳ್ತಾನೆ, ಏನು ಹೇಳ್ತಿದ್ದೀರಾ ಅಂತ. ಆಗ ಭಕ್ತ ಅರ್ಥ ಮಾಡಿಸ್ತಾರೆ, ಹೇಗೆ ನಿಮ್ಮ ಅಪ್ಪ ಅಮ್ಮ ಮೂಳೆ, ಮಾಂಸ, ರಕ್ತ, ಮಲಮೂತ್ರಗಳಲ್ಲವೋ ಅದೇ ರೀತಿ ಕೃಷ್ಣ ಲೋಹವಲ್ಲ, ಕೃಷ್ಣ ಚಿನ್ನವಲ್ಲ, ಕೃಷ್ಣ ಕಲ್ಲಲ್ಲ, ಕೃಷ್ಣ ಬೆಳ್ಳಿಯಲ್ಲ, ಕೃಷ್ಣ ಕೃಷ್ಣನೇ, ಭಗವಂತ ಭಗವಂತನೇ ಅಂತ. ಹೇಗೆ ನಿಮ್ಮ ಅಪ್ಪ ಅಮ್ಮನ ಶರೀರದಲ್ಲಿ ಆತ್ಮ ಇರೋ ತನಕ ಅವ್ರನ್ನ ಅಪ್ಪ ಅಮ್ಮ ಅಂತ ಕರೆದು ಅದು ಇಲ್ಲದ ಆದಮೇಲೆ ಅವ್ರನ್ನ ಒಂದು ಡೆಡ್ ಬಾಡಿ ಅಂತ ಕರಿತೀರ, ಅದೇ ರೀತಿ ಕೃಷ್ಣನ ರೂಪವನ್ನು ಕೆತ್ತಿದ ಮೇಲೆ ಪ್ರಾಣ ಪ್ರತಿಷ್ಠಾಪನಾ ಅಂತ ಮಾಡ್ತಾರೆ. ಅದಾದ ಮೇಲೆ ಭಗವಂತ ಅತ್ಯಂತ ದಯಾಮಯಿಯಾಗಿ ಆ ಅರ್ಚಾ ವಿಗ್ರಹದಲ್ಲಿ ಅವನು ತನ್ನ ಅವತಾರವನ್ನು ಮಾಡ್ತಾನೆ. ಉದಾಹರಣೆ ತಗೊಳ್ಳಿ, ಇತ್ತೀಚೆಗೆ ರಾಮಲಲ್ಲನ ವಿಗ್ರಹವನ್ನು ಅಯೋಧ್ಯದಲ್ಲಿ ಕೆತ್ತಿಸಲಾಯಿತು. ರಾಮಲಲ್ಲನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಹೇಳ್ತಾರೆ, ನಾನು ನೋಡಿದ ರಾಮಲಲ್ಲನ ವಿಗ್ರಹ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ನೋಡೋದಕ್ಕೂ ನನಗೆ ಹ್ಯೂಜ್ ಡಿಫ್ರೆನ್ಸ್, ಇದು ನಾನೇ ಕೆತ್ತಿದ್ದ ಅಂತ ಒಂದು ಸಲ ನನಗೆ ಡೌಟ್ ಬಂತು ಅಂತ. ಹಾಗಾದರೆ ಎಲ್ಲ ಕಲ್ಲುಗಳು ದೇವರ ಅಂತ ಕೇಳಿದರೆ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹೇಗೆ ಸರ್ಕಾರ ಅಂಗೀಕರಿಸಿದ ಅಂದರೆ ಆಥರೈಸೇಷನ್ ಮಾಡಿದ ಪೋಸ್ಟ್ ಬಾಕ್ಸ್ಗಳಲ್ಲಿ ನಾವು ಲೆಟರ್ಗಳನ್ನ ಒಯ್ದು ಹಾಕಿದ್ರೆ ನಾವು ಬರೆದಿರೋ ವಿಳಾಸವನ್ನು ಅದು ತಲುಪುತ್ತೆ. ಅದೇ ನೀವು ಯಾವುದೋ ಒಂದು ನೀವೇ ಮಾಡಿದ ಬಾಕ್ಸ್ನಲ್ಲಿ ಹಾಕಿದರೆ ಅದು ಅದರ ವಿಳಾಸವನ್ನು ತಲುಪೋದಿಲ್ಲ. ಅದೇ ರೀತಿಯಲ್ಲಿ ಅರ್ಚಾ ವಿಗ್ರಹ ಕೂಡ ಇದು ಭಗವಂತನಿಂದ ಅಥರೈಸೇಷನ್ ಆಗಿರುತ್ತೆ, ಇದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ಹಾಗಾಗಿ ಅದನ್ನು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಇನ್ನಷ್ಟು ಇದೇ ರೀತಿಯ ಮಾಹಿತಿಯನ್ನು ಗ್ರಹಿಸಲಿಕ್ಕೆ ಎಕ್ಸ್ಪ್ಲೋರ್ ವಿತ್ ಸೃಜನ್ ಯೂಟ್ಯೂಬ್ ಚಾನಲನ್ನು ವಿಸಿಟ್ ಮಾಡಿ. ಹರೇ ಕೃಷ್ಣ.